ಆಕಾಶವಾಣಿ ಮಂಗಳೂರು. ಗಾಂಧಿ ಚಿಂತನ ಮಾಲೆ ಪ್ರಸ್ತುತಪಡಿಸುವವರು ಸತೀಶ್ ಶೆಟ್ಟಿಗಾರ್ ಜಪ್ತಿ. ಗಾಂಧೀಜಿಗೆ ಅಂದಿನ ಪ್ರಚಲಿತ ಶಿಕ್ಷಣ ಪದ್ಧತಿಯಲ್ಲಿ ವಿಶ್ವಾಸವಿರಲಿಲ್ಲ. ಅನುಭವದಿಂದಲೂ ಪ್ರಯೋಗದಿಂದಲೂ ಸರಿಯಾದ ಶಿಕ್ಷಣ ಪದ್ಧತಿಯನ್ನು ಕಂಡುಹಿಡಿಯಬೇಕೆಂಬುದು ಅವರ ಮನಸ್ಸಿನ ತುಡಿತವಾಗಿತ್ತು. ಆದರ್ಶ ಪರಿಸ್ಥಿತಿಯಲ್ಲಿ ನಿಜವಾದ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಬೇಕಾದವರು ಮಾತಾಪಿತೃಗಳೇ. ಮಕ್ಕಳ ಶಿಕ್ಷಣದಲ್ಲಿ ಹೊರಗಡೆಯ ಪ್ರಭಾವ ಆದಷ್ಟು ಕಡಿಮೆ ಇರಬೇಕು ಎಂಬುದು ಅವರ ಯೋಚನೆ. ಅಂದು ಜೋಹಾನ್ಸ್ಬರ್ಗ್ನಲ್ಲಿದ್ದಾಗ ಟಾಲ್ಸ್ಟಾಯ್ ಆಶ್ರಮದಲ್ಲಿದ್ದ ಮಕ್ಕಳಿಗೆ ಗಾಂಧೀಜಿ ತಂದೆಯ ಸ್ಥಾನದಲ್ಲಿದ್ದರು. ಈ ಪೈಕಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರಸಿ ಹುಡುಗರು, ಕೆಲವು ಹಿಂದೂ ಹುಡುಗಿಯರು ಇದ್ದರು. ತರಬೇತಿ ಹೊಂದಿದ ಭಾರತೀಯ ಉಪಾಧ್ಯಾಯರು ಸಿಗುತ್ತಿಲ್ಲವಾದ್ದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾದ ಉಪಾಧ್ಯಾಯರನ್ನು ನೇಮಿಸುವುದು ಸಾಧ್ಯವಿರಲಿಲ್ಲ. ಹೀಗಾಗಿ ಗಾಂಧೀಜಿ ಅವರಿಗೆ ಶಿಕ್ಷಣ ಕೊಡುವ ಹೊಣೆಯನ್ನು ತಾನೇ ಹೊರಬೇಕೆಂದು ನಿಶ್ಚಯಿಸಿದರು. ವಿಭಿನ್ನ ಪರಿಸ್ಥಿತಿ ಮತ್ತು ವಾತಾವರಣದಲ್ಲಿ ಬೆಳೆದು ಆಶ್ರಮಕ್ಕೆ ಸೇರಿಕೊಂಡ ವಿವಿಧ ಧರ್ಮಕ್ಕೆ ಸೇರಿದ ಭಿನ್ನ ವಯೋಮಾನದ ಆ ಮಕ್ಕಳಿಗೆ ಅವರವರ ರೀತಿ ರಿವಾಜುಗಳಿಗನುಸಾರ ಎಲ್ಲರಿಗೂ ಒಂದೇ ವಿಧವಾದ ಚಾರಿತ್ರ್ಯದ ಶಿಕ್ಷಣವನ್ನು ನೀಡಬಹುದು. ಸಚ್ಚಾರಿತ್ರ್ಯದ ಬೆಳವಣಿಗೆಯೇ ಅವರ ಶಿಕ್ಷಣದ ಆಧಾರ ಸ್ತಂಭ. ಆ ತಳಹದಿಯನ್ನು ಭದ್ರವಾಗಿ ಹಾಕಿದರೆ ಉಳಿದ ವಿಷಯಗಳನ್ನೆಲ್ಲ ಅವರು ತಾವಾಗಿಯೇ ಅಥವಾ ತಮ್ಮ ನೆರೆಹೊರೆಯವರಿಂದ ಕಲಿಯಬಲ್ಲರು ಎಂದು ಭಾವಿಸಿದ ಗಾಂಧೀಜಿ ಹೃದಯ ಶಿಕ್ಷಣ ಅಥವಾ ಚಾರಿತ್ರ್ಯದ ವಿಕಾಸಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದರು. ಜೊತೆಗೆ ಪುಸ್ತಕ ಜ್ಞಾನ ಪ್ರಧಾನ ಕಲಿಕೆಯೂ ಅವಶ್ಯಕವೆಂದು ಭಾವಿಸಿದ ಅವರು ಕಲ್ಲನ್ಬಾಗ್ ಮತ್ತು ಪ್ರಾಗ್ಜಿ ದೇಸಾಯಿಯವರ ಸಹಾಯದೊಂದಿಗೆ ಕೆಲವು ತರಗತಿಗಳನ್ನು ಪ್ರಾರಂಭಿಸಿದರು. ಈ ತನ್ಮಧ್ಯೆ ಶಾರೀರಿಕ ಶಿಕ್ಷಣವನ್ನು ಕಡೆಗಣಿಸಲಿಲ್ಲ. ಆಶ್ರಮದಲ್ಲಿ ಪ್ರತ್ಯೇಕ ಸೇವಕರಾರು ಇಲ್ಲದೆ ಇದ್ದುದರಿಂದ ವಿದ್ಯಾರ್ಥಿಗಳಿಗೆ ನಿತ್ಯದ ಕೆಲಸಗಳ ಜೊತೆಯಲ್ಲಿಯೇ ಶಾರೀರಿಕ ಶಿಕ್ಷಣ ಸ್ವಾಭಾವಿಕವಾಗಿಯೇ ದೊರಕುತ್ತಿತ್ತು. ಕಸ ಗುಡಿಸುವುದು, ಅಡುಗೆ ಮಾಡುವುದು, ಹಣ್ಣಿನ ಮರಗಳ ಪೋಷಣೆ, ಕೈತೋಟ ನಿರ್ವಹಣೆ, ಗುಂಡಿ ಅಗೆಯುವುದು, ಹೊರೆ ಹೊರುವುದು ಹೀಗೆ ವಿವಿಧ ಕೆಲಸಗಳನ್ನು ಆಶ್ರಮವಾಸಿಗಳೇ ಮಾಡಬೇಕಾಗಿತ್ತು. ಈ ಕೆಲಸಗಳಲ್ಲಿ ಆಶ್ರಮದಲ್ಲಿದ್ದ ಎಲ್ಲ ವಯೋಮಾನದವರು ಕಡ್ಡಾಯವಾಗಿ ಭಾಗವಹಿಸಬೇಕಿತ್ತು. ಈ ಎಲ್ಲ ಕೆಲಸಗಳಲ್ಲಿ ಮಕ್ಕಳ ಪಾತ್ರವೇ ಪ್ರಮುಖವಾಗಿತ್ತು. ಕೆಲಸ ಮಾಡುವುದರಲ್ಲಿ ಅವರಿಗೆ ಸಂತೋಷವಿತ್ತು. ಜೊತೆಗೆ ಆರೋಗ್ಯಪೂರ್ಣ ದೃಢಕಾಯ ಅವರದ್ದಾಗಿತ್ತು. ಹೀಗಾಗಿ ಅವರಿಗೆ ಬೇರೆ ಆಟ ಅಥವಾ ವ್ಯಾಯಾಮದ ಅವಶ್ಯಕತೆ ಇರಲಿಲ್ಲ. ಪ್ರತಿ ವಿದ್ಯಾರ್ಥಿಗೂ ಅವರವರ ಆಸಕ್ತಿಗನುಗುಣವಾಗಿ ಯಾವುದಾದರೂ ದೈಹಿಕ ಶ್ರಮದ ಕೆಲಸವನ್ನು ಕಲಿಸುವ ಜೊತೆಗೆ ಔದ್ಯೋಗಿಕ ಶಿಕ್ಷಣಕ್ಕೂ ಒತ್ತು ನೀಡಬೇಕೆಂಬುದು ಗಾಂಧೀಜಿಯವರ ಬಯಕೆಯಾಗಿತ್ತು. ಆದ್ದರಿಂದ ಅವರು ಪಾದರಕ್ಷೆ ಹೊಲಿಯುವುದನ್ನು, ಮರದಿಂದ ಪೀಠೋಪಕರಣಗಳನ್ನು ತಯಾರಿಸುವುದನ್ನು ಸ್ವತಃ ಕಲಿತು ಆ ವಿದ್ಯೆಯನ್ನು ಆಸಕ್ತಿ ಇರುವ ಮಕ್ಕಳಿಗೆ ಕಲಿಸಿದರು. ಈ ಮೂಲಕ ಅವರು ಉಪಾಧ್ಯಾಯರಾದವರು ತಮಗೆ ಗೊತ್ತಿಲ್ಲದ ಯಾವುದೇ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಡಬಾರದು. ಶಿಕ್ಷಕರಾದವರಿಗೆ ತಾವು ಕಲಿಸುವ ವಿಷಯದಲ್ಲಿ ಪ್ರಾಯೋಗಿಕ ಅನುಭವವಿರಬೇಕು ಎಂಬ ಮಹತ್ವದ ಸಂದೇಶವನ್ನು ನೀಡಿದ್ದಾರೆ. ಇದುವರೆಗೆ ಗಾಂಧಿ ಚಿಂತನ ಮಾಲೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸತೀಶ್ ಶೆಟ್ಟಿಗಾರ್ ಜಪ್ತಿ.